ಆಟಿ ತಿಂಗಳ ವಿಶೇಷ ಬರ್ದವು ಕರ್ಕರನಾಲಿ ಕಿತಾಕುಮಾರ್, ಓದುತ್ತಾ ಇರವು ದರ್ಶನ್ ಕೋಳಿಮಾಡು. ಆಟಿ ತಿಂಗತ ಹೇಳಿರೆ ಎಲ್ಲವಕ್ಕೂ ತಲೆಯಲ್ಲಿ ಬರುವ ಒಂದೇ ವಿಷಯ, ಅದು ಆಟಿ ಪಾಯಸ. ಅರೆ ಭಾಷೆ ತಿಂಗಳುಗಳ ಪ್ರಕಾರ ಕಾರ್ತಿಂಗ ಮುಗ್ದಂಗೆ ಬಾದು ಆಟಿ ತಿಂಗ. ಜುಲೈ 17ರಿಂದ ಆಟಿ ಹಿಡಿಯೋದು. ಇಲ್ಲಿಂದ ಆಗಸ್ಟ್ ತಿಂಗಳ 16ರ ಮುಟ್ಟ ಆಟಿ ತಿಂಗ ಅಂತ ಕರೆದವೆ. ಹೀಗೆ ಆಟಿ ತಿಂಗ ತನ್ನದೇ ಆದ ವಿಶೇಷತೆನ ಪಡ್ಕೊಂಡುಟ್ಟು. ಸಾಮಾನ್ಯ ಆಗಿ ಈ ತಿಂಗಲಿ ನಾಟಿ ಕೆಲಸನ ಮಾಡುವೆ. ಆಸೆ ಬಾಸೆ ಇಲ್ಲದೆ ಹೊಡೆಯೋ ಆಸ್ಲೇಸ ಮಳೆಸ ಇದೇ ತಿಂಗಲಿ ಹೊಡೆದದೆ. ಒಮ್ಮೆ ಯಾರು ತೋಡು ಹೊಳೆಗಳ ಹತ್ತಿಸಿದೆ. ವರ್ಷಗಳು ಆಟಿ ತಿಂಗ ಜುಲೈ 17ಕ್ಕೆ ಶುರುವಾಗಿ ಇದರಿಂದ ಸರಿಯಾಗಿ 18ನೇ ದಿನ ಅಂತ ಹೇಳಿದ್ರೆ ಆಗಸ್ಟ್ 3ನೇ ತಾರೀಕಿಗೆ ಆಟಿ ಪಾಯಸನ ಮಾಡಿವೆ. ಆದರೆ ಆಟಿ ಪಾಯಸ ಯಾಕೆ ಮಾಡುವೆ, ಅದು ಆ ಸೊಪ್ಪುಲೆ ಯಾಕೆ ಮಾಡುವೆ ತ ಯಾರಿಗೂ ಗೊತ್ತಲೆ. ಇದಕ್ಕೆ ಕಾರಣ ಉಂಟು. ಆಟಿ ಸೊಪ್ಪುಲಿ 18 ಥರದ ಮೊದ್ದಿನ ಗುಣ ಇದ್ದದೆ ಅಂತ ಹೇಳುವೆ. ಈ ಸೊಪ್ಪು ಆಟಿ 18 ಹಾಕನ ಎಲ್ಲ ಮೊದ್ದಿನ ಗುಣದಿಂದ ತುಂಬಿದ್ದದೆ. ಆಗ ಆ ಸೊಪ್ಪನ್ನ ಹುಡುಕಿ ತಕೊಂಡು ಬಂದು ಪಾಯಸ ಮಾಡಿ ಉಂಬದು ನಮ್ಮ ಕೊಡಗಿನವರ ಪದ್ಧತಿ. ಆಗ ಆ 18 ಥರದ ಮೊದ್ದಿನ ಗುಣಗ ನಮ್ಮ ಮೈಗೆ ಹಿಡಿದು ಯಾವ ಕಸ ಕಾಯಿಲೆ ಬರದಂಗೆ ತಡೆದದೆತ್ತ ಹಿರಿಯವು ಹೇಳಿಕೊಂಡು ಬಂದಳು. ಪಾಯಸ ನೀಲಿ ಬಣ್ಣದಿಂದ ತುಂಬಿದ್ದದೆ. ಅದರೊಟ್ಟಿಗೆ ಜೇನುತುಪ್ಪ ಹಾಕೊಂಡು ತಿಂದರೆ ಅದರ ರುಚಿನೇ ಬೇರೆ. ಆಟಿ ತಿಂಗ ಈ ಒಂದು ವಿಷಯಕ್ಕೆ ಸೀಮಿತ ಅಲ್ಲ. ಈ ತಿಂಗಲಿ ಹೊಸದಾಗಿ ಮದುವೆ ಆದ ಹೆಣ್ಣು ಕೂಸನ ತವರು ಮನೆಗೆ ಕಳಿಸುವ ಪದ್ಧತಿ ಉಂಟು. ಇದೇ ತಿಂಗಲಿ ನಾಡು ಕೋಳಿಕೊಂದು ಗೈಪು ಮಾಡಿ ಉಂಬದು ಪದ್ಧತಿ. ಆಟಿ ತಿಂಗಲಿ ತಲೆ ಕೂದಲಿನ ತೆಗೆಯುವ ಪದ್ಧತಿ ಇಲ್ಲೇ. ಹೀಗೆ ಯಾವುದೇ ಥರದ ಪೂಜೆ, ಮನೆ ಒಕ್ಕಲು, ಕೂಸಿಗೆ ಹೆಸರು ಹಾಕೋದು, ದೆವ್ವಕ್ಕೆ ಕೊಡೋದು, ಮದುವೆ ಯಾವುದೇ ಥರದ ಸಮಾರಂಭಗಳನ್ನ ಮಾಡಿಕೆ ಬತ್ತು. ಆಟಿ ತಿಂಗಲಿ ಯಾರು ತೀರಿ ಹೋದರೆ ಶುದ್ಧ ತಿಥಿ ಯಾವುದರನ್ನ ಸಹ ಮಾಡಿಕೆ ಆಗದು. ಹಾಗೇನೆ ಈ ತಿಂಗಲಿ ಪತ್ರೊಡೆನ ಮಾಡುವೆ. ಈ ಪತ್ರೊಡೆ ಅಂತೂ ನಮಗೆಲ್ಲ ಭಾರಿ ಖುಷಿ. ಅದರ ರುಚಿ ತಿಂದವಂಗೆ ಗೊತ್ತು. ಹೇಳ್ದಂಗೆ ಈ ಪತ್ರೊಡೆನ ಕೆಸದ ಎಲೆಲಿ ಮಾಡುವೆ. ಪತ್ರೊಡೆ ಮಾಡುವ ಗ್ಯಾನಲ್ಲಿ ಯಾವುದೋ ಕೆಸದ ಸೊಪ್ಪುಲಿ ಮಾಡಿಕೆ ಬತ್ತು. ಪತ್ರೊಡೆಗೇನೆ ಒಂದು ಥರದ ಕೆಸದ ಎಲೆ ಇದ್ದದೆ. ಅದರ ಮರ ಕೆಸಾತ ಹೇಳುವೆ. ಕೆಸಾತ ಹೇಳಕನ ಜ್ಞಾನ ಆತ ನೋಡಿ. ಈ ಆಟಿ ತಿಂಗಲಿ ತೋಡು ಕೆಸ ತಿಂಬಕಾದ. ಯಾಕೆ ಅಂತ ಹೇಳಿರೆ ಈ ತಿಂಗಲಿ ಕೊಲೆಗಳ ತೋಡು ಕೆಸಲಿ ಕಟ್ಟಿ ಹಾಕಿದ್ದೊತ್ತ ಪಂಡು ಕಾಲದ ಅಜ್ಜಿಕ ಹೇಳಿಕೊಂಡು ಬಂದ ಪದ್ಧತಿ. ಹೀಗೆ ಗದ್ದೆ ಎರಿಲಿ ಅಳಂಬು ಹಾಗೆ ಕಣಲೆನ ಗೈಪು ಮಾಡಿ ತಿಂದವೆ. ಇದು ನಮ್ಮ ಕೊಡಗಿನ ಜನಕ್ಕೆ ಗೌಜಿ ಗದ್ದಳದ ತಿಂಗಾತ ಹೇಳ್ರು ತಪ್ಪಾಕಿಲೆ. ಕೇಳ್ದರಿಯಲ್ಲ ಆಟಿ ತಿಂಗಳ ವಿಶೇಷತೆ. ಇಷ್ಟೊತ್ತು ಮುಟ್ಟ ಕೇಳ್ದ ನಿಮಗೆಲ್ಲ ಧನ್ಯವಾದಗ.